ದರ್ಶನ್ ಈಗಾಗಲೇ ಡೆವಿಲ್ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ ಅಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಶೂಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸಿದ ನಂತರ ಒಂದೊಂದೇ ಪ್ರಶ್ನೆಗಳನ್ನ ಕೇಳಿದ ನಂತರದಲ್ಲಿ ಈಗ ಬೇಲ್ ರದ್ದಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕಾಡ್ತಾ ಇರೋದು. ಈ ಬೇಲ್ ಕ್ಯಾನ್ಸಲ್ ಆಗುವಂತ ಟೆನ್ಷನ್ ನಲ್ಲೂ ಕೂಡ ದಾಸ ಜಾಲಿ ಜಾಲಿ. ಥೈಲ್ಯಾಂಡ್ ಸಮುದ್ರದಲ್ಲಿ ದರ್ಶನ್ ಜಾಲಿ ರೈಡ್. ಯಾಚ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಮಸ್ತಿ. ಯಾಚಲ್ಲೂ ಕೂಡ ದರ್ಶನ್ ಬಿಂದಾಸ್ ಆಗಿ ಡ್ರೈವ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಬೇಲ್ ರದ್ದಾಗಬಹುದು ಅನ್ನುವಂತಹ ವಿಚಾರ. ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆ ಪ್ರಶ್ನೆಗಳು ಈಗ ಹುಟ್ಟಾಕಿರುವಂತಹ ಪ್ರಶ್ನೆ ಅಂತಂದ್ರೆ ಜಾಮೀನು ರದ್ದಾಗುತ್ತಾ, ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಮಧ್ಯದಲ್ಲೂ ಕೂಡ ದರ್ಶನ್ ಜಾಲಿ ಮೂಡಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾಚನ್ನ ಖುದ್ದು ತಾವೇ ಡ್ರೈವ್ ಮಾಡಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗುವಂತಹ ಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಿಂದಾಸ್ ಆಗಿ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಮೋಜು ಮಸ್ತಿ ಅಂತ ಹಾಯಾಗಿದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಯಾಚನ್ನ ಅವರೇ ಖುದ್ದು ಡ್ರೈವ್ ಮಾಡುವಂತಹ ದೃಶ್ಯ. ಇನ್ನು ನಿನ್ನೆ ಪಾರ್ಟಿ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಡೆವಿಲ್ ಶೂಟಿಂಗ್ ಆದ ನಂತರದಲ್ಲಿ ನಿನ್ನೆ ರಾತ್ರಿ ಬಿಂದಾಸ್ ಪಾರ್ಟಿ ಕೂಡ ಆಯಿತು. ಆ ನಂತರದಲ್ಲಿ ಇವತ್ತು ಶೂಟಿಂಗ್ ಮಧ್ಯದಲ್ಲಿ ಈ ಥೈಲ್ಯಾಂಡ್ನಲ್ಲಿ ಯಾಚಲ್ಲಿ ದರ್ಶನ್ ಜಾಲಿ ಜಾಲಿ. ಬೇಲ್ ಕ್ಯಾನ್ಸಲ್ನ ಟೆನ್ಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ ಆ ವಿಜುವಲ್ಸ್ ಅಲ್ಲಿ ಯಾವುದ್ರಲ್ಲೂ ಕೂಡ. ಸದ್ಯಕ್ಕೆ ಥೈಲ್ಯಾಂಡ್ನಲ್ಲಿದ್ದಾರೆ. 10 ದಿನಗಳ ಕಾಲ ಶೂಟಿಂಗ್ ಇದೆ. ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಪತ್ನಿ ಮತ್ತು ಮಗನ ಜೊತೆಯಲ್ಲೇ ತೆರಳಿದ್ದಾರೆ. ದರ್ಶನ್ ಈಗಾಗಲೇ ಡೆವಿಲ್ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ ಅಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಶೂಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸಿದ ನಂತರ ಒಂದೊಂದೇ ಪ್ರಶ್ನೆಗಳನ್ನ ಕೇಳಿದ ನಂತರದಲ್ಲಿ ಈಗ ಬೇಲ್ ರದ್ದಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕಾಡ್ತಾ ಇರೋದು. ಈ ಬೇಲ್ ಕ್ಯಾನ್ಸಲ್ ಆಗುವಂತ ಟೆನ್ಷನ್ ನಲ್ಲೂ ಕೂಡ ದಾಸ ಜಾಲಿ ಜಾಲಿ. ಥೈಲ್ಯಾಂಡ್ ಸಮುದ್ರದಲ್ಲಿ ದರ್ಶನ್ ಜಾಲಿ ರೈಡ್. ಯಾಚ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಮಸ್ತಿ. ಯಾಚಲ್ಲೂ ಕೂಡ ದರ್ಶನ್ ಬಿಂದಾಸ್ ಆಗಿ ಡ್ರೈವ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಬೇಲ್ ರದ್ದಾಗಬಹುದು ಅನ್ನುವಂತಹ ವಿಚಾರ. ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆ ಪ್ರಶ್ನೆಗಳು ಈಗ ಹುಟ್ಟಾಕಿರುವಂತಹ ಪ್ರಶ್ನೆ ಅಂತಂದ್ರೆ ಜಾಮೀನು ರದ್ದಾಗುತ್ತಾ, ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಮಧ್ಯದಲ್ಲೂ ಕೂಡ ದರ್ಶನ್ ಜಾಲಿ ಮೂಡಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾಚನ್ನ ಖುದ್ದು ತಾವೇ ಡ್ರೈವ್ ಮಾಡಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗುವಂತಹ ಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಿಂದಾಸ್ ಆಗಿ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಮೋಜು ಮಸ್ತಿ ಅಂತ ಹಾಯಾಗಿದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಯಾಚನ್ನ ಅವರೇ ಖುದ್ದು ಡ್ರೈವ್ ಮಾಡುವಂತಹ ದೃಶ್ಯ. ಇನ್ನು ನಿನ್ನೆ ಪಾರ್ಟಿ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಡೆವಿಲ್ ಶೂಟಿಂಗ್ ಆದ ನಂತರದಲ್ಲಿ ನಿನ್ನೆ ರಾತ್ರಿ ಬಿಂದಾಸ್ ಪಾರ್ಟಿ ಕೂಡ ಆಯಿತು. ಆ ನಂತರದಲ್ಲಿ ಇವತ್ತು ಶೂಟಿಂಗ್ ಮಧ್ಯದಲ್ಲಿ ಈ ಥೈಲ್ಯಾಂಡ್ನಲ್ಲಿ ಯಾಚಲ್ಲಿ ದರ್ಶನ್ ಜಾಲಿ ಜಾಲಿ. ಬೇಲ್ ಕ್ಯಾನ್ಸಲ್ನ ಟೆನ್ಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ ಆ ವಿಜುವಲ್ಸ್ ಅಲ್ಲಿ ಯಾವುದ್ರಲ್ಲೂ ಕೂಡ. ಸದ್ಯಕ್ಕೆ ಥೈಲ್ಯಾಂಡ್ನಲ್ಲಿದ್ದಾರೆ. 10 ದಿನಗಳ ಕಾಲ ಶೂಟಿಂಗ್ ಇದೆ. ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಪತ್ನಿ ಮತ್ತು ಮಗನ ಜೊತೆಯಲ್ಲೇ ತೆರಳಿದ್ದಾರೆ. ದರ್ಶನ್ ಈಗಾಗಲೇ ಡೆವಿಲ್ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ ಅಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಶೂಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸಿದ ನಂತರ ಒಂದೊಂದೇ ಪ್ರಶ್ನೆಗಳನ್ನ ಕೇಳಿದ ನಂತರದಲ್ಲಿ ಈಗ ಬೇಲ್ ರದ್ದಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕಾಡ್ತಾ ಇರೋದು. ಈ ಬೇಲ್ ಕ್ಯಾನ್ಸಲ್ ಆಗುವಂತ ಟೆನ್ಷನ್ ನಲ್ಲೂ ಕೂಡ ದಾಸ ಜಾಲಿ ಜಾಲಿ. ಥೈಲ್ಯಾಂಡ್ ಸಮುದ್ರದಲ್ಲಿ ದರ್ಶನ್ ಜಾಲಿ ರೈಡ್. ಯಾಚ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಮಸ್ತಿ. ಯಾಚಲ್ಲೂ ಕೂಡ ದರ್ಶನ್ ಬಿಂದಾಸ್ ಆಗಿ ಡ್ರೈವ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಬೇಲ್ ರದ್ದಾಗಬಹುದು ಅನ್ನುವಂತಹ ವಿಚಾರ. ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆ ಪ್ರಶ್ನೆಗಳು ಈಗ ಹುಟ್ಟಾಕಿರುವಂತಹ ಪ್ರಶ್ನೆ ಅಂತಂದ್ರೆ ಜಾಮೀನು ರದ್ದಾಗುತ್ತಾ, ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಮಧ್ಯದಲ್ಲೂ ಕೂಡ ದರ್ಶನ್ ಜಾಲಿ ಮೂಡಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾಚನ್ನ ಖುದ್ದು ತಾವೇ ಡ್ರೈವ್ ಮಾಡಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗುವಂತಹ ಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಿಂದಾಸ್ ಆಗಿ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಮೋಜು ಮಸ್ತಿ ಅಂತ ಹಾಯಾಗಿದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಯಾಚನ್ನ ಅವರೇ ಖುದ್ದು ಡ್ರೈವ್ ಮಾಡುವಂತಹ
ದೃಶ್ಯ. ಇನ್ನು ನಿನ್ನೆ ಪಾರ್ಟಿ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದೀವಿ. ಈ ಡೆವಿಲ್ ಶೂಟಿಂಗ್ ಆದ ನಂತರದಲ್ಲಿ ನಿನ್ನೆ ರಾತ್ರಿ ಬಿಂದಾಸ್ ಪಾರ್ಟಿ ಕೂಡ ಆಯಿತು. ಆ ನಂತರದಲ್ಲಿ ಇವತ್ತು ಶೂಟಿಂಗ್ ಮಧ್ಯದಲ್ಲಿ ಈ ಥೈಲ್ಯಾಂಡ್ನಲ್ಲಿ ಯಾಚಲ್ಲಿ ದರ್ಶನ್ ಜಾಲಿ ಜಾಲಿ ಬೇಲ್ ಕ್ಯಾನ್ಸಲ್ನ ಟೆನ್ಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ ಆ ವಿಜುವಲ್ಸ್ ಅಲ್ಲಿ ಯಾವುದ್ರಲ್ಲೂ ಕೂಡ. ಸದ್ಯಕ್ಕೆ ಥೈಲ್ಯಾಂಡ್ನಲ್ಲಿದ್ದಾರೆ. 10 ದಿನಗಳ ಕಾಲ ಶೂಟಿಂಗ್ ಇದೆ. ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಪತ್ನಿ ಮತ್ತು ಮಗನ ಜೊತೆಯಲ್ಲೇ ತೆರಳಿದ್ದಾರೆ. ದರ್ಶನ್ ಈಗಾಗಲೇ ಡೆವಿಲ್ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ ಅಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಶೂಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸಿದ ನಂತರ ಒಂದೊಂದೇ ಪ್ರಶ್ನೆಗಳನ್ನ ಕೇಳಿದ ನಂತರದಲ್ಲಿ ಈಗ ಬೇಲ್ ರದ್ದಾಗುತ್ತಾ ಅನ್ನುವಂತ ಪ್ರಶ್ನೆ ಎಂದು ಕಾಡ್ತಾ ಇರೋದು. ಈ ಬೇಲ್ ಕ್ಯಾನ್ಸಲ್ ಆಗುವಂತ ಟೆನ್ಷನ್ ನಲ್ಲೂ ಕೂಡ ದಾಸ ಜಾಲಿ ಜಾಲಿ. ಥೈಲ್ಯಾಂಡ್ ಸಮುದ್ರದಲ್ಲಿ ದರ್ಶನ್ ಜಾಲಿ ರೈಡ್. ಯಾಚ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಮಸ್ತಿ. ಯಾಚಲ್ಲೂ ಕೂಡ ದರ್ಶನ್ ಬಿಂದಾಸ್ ಆಗಿ ಡ್ರೈವ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಬೇಲ್ ರದ್ದಾಗಬಹುದು ಅನ್ನುವಂತ ವಿಚಾರ. ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆ ಪ್ರಶ್ನೆಗಳು ಈಗ ಹುಟ್ಟಾಕಿರುವಂತಹ ಪ್ರಶ್ನೆ ಅಂತಂದ್ರೆ ಜಾಮೀನು ರದ್ದಾಗುತ್ತಾ, ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಮಧ್ಯದಲ್ಲೂ ಕೂಡ ದರ್ಶನ್ ಜಾಲಿ ಮೂಡಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾಚನ್ನ ಖುದ್ದು ತಾವೇ ಡ್ರೈವ್ ಮಾಡಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗುವಂತಹ ಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಿಂದಾಸ್ ಆಗಿ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಮೋಜು ಮಸ್ತಿ ಅಂತ ಹಾಯಾಗಿದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಯಾಚನ್ನ ಅವರೇ ಖುದ್ದು ಡ್ರೈವ್ ಮಾಡುವಂತಹ ದೃಶ್ಯ. ಇನ್ನು ನಿನ್ನೆ ಪಾರ್ಟಿ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಡೆವಿಲ್ ಶೂಟಿಂಗ್ ಆದ ನಂತರದಲ್ಲಿ ನಿನ್ನೆ ರಾತ್ರಿ ಬಿಂದಾಸ್ ಪಾರ್ಟಿ ಕೂಡ ಆಯಿತು. ಆ ನಂತರದಲ್ಲಿ ಇವತ್ತು ಶೂಟಿಂಗ್ ಮಧ್ಯದಲ್ಲಿ ಈ ಥೈಲ್ಯಾಂಡ್ನಲ್ಲಿ ಯಾಚಲ್ಲಿ ದರ್ಶನ್ ಜಾಲಿ ಜಾಲಿ ಬೇಲ್ ಕ್ಯಾನ್ಸಲ್ನ ಟೆನ್ಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ ಆ ವಿಜುವಲ್ಸ್ ಅಲ್ಲಿ ಯಾವುದ್ರಲ್ಲೂ ಕೂಡ. ಸದ್ಯಕ್ಕೆ ಥೈಲ್ಯಾಂಡ್ನಲ್ಲಿದ್ದಾರೆ. 10 ದಿನಗಳ ಕಾಲ ಶೂಟಿಂಗ್ ಇದೆ. ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಪತ್ನಿ ಮತ್ತು ಮಗನ ಜೊತೆಯಲ್ಲೇ ತೆರಳಿದ್ದಾರೆ. ದರ್ಶನ್ ಈಗಾಗಲೇ ಡೆವಿಲ್ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ ಅಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಶೂಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸಿದ ನಂತರ ಒಂದೊಂದೇ ಪ್ರಶ್ನೆಗಳನ್ನ ಕೇಳಿದ ನಂತರದಲ್ಲಿ ಈಗ ಬೇಲ್ ರದ್ದಾಗುತ್ತಾ ಅನ್ನುವಂತ ಪ್ರಶ್ನೆ ಎಂದು ಕಾಡ್ತಾ ಇರೋದು. ಈ ಬೇಲ್ ಕ್ಯಾನ್ಸಲ್ ಆಗುವಂತ ಟೆನ್ಷನ್ ನಲ್ಲೂ ಕೂಡ ದಾಸ ಜಾಲಿ ಜಾಲಿ. ಥೈಲ್ಯಾಂಡ್ ಸಮುದ್ರದಲ್ಲಿ ದರ್ಶನ್ ಜಾಲಿ ರೈಡ್. ಯಾಚ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಮಸ್ತಿ. ಯಾಚಲ್ಲೂ ಕೂಡ ದರ್ಶನ್ ಬಿಂದಾಸ್ ಆಗಿ ಡ್ರೈವ್ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಬೇಲ್ ರದ್ದಾಗಬಹುದು ಅನ್ನುವಂತಹ ವಿಚಾರ. ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆ ಪ್ರಶ್ನೆಗಳು ಈಗ ಹುಟ್ಟಾಕಿರುವಂತಹ ಪ್ರಶ್ನೆ ಅಂತಂದ್ರೆ ಜಾಮೀನು ರದ್ದಾಗುತ್ತಾ, ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಮಧ್ಯದಲ್ಲೂ ಕೂಡ ದರ್ಶನ್ ಜಾಲಿ ಮೂಡಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾಚನ್ನ ಖುದ್ದು ತಾವೇ ಡ್ರೈವ್ ಮಾಡಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗುವಂತಹ ಟೆನ್ಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬಿಂದಾಸ್ ಆಗಿ ಥೈಲ್ಯಾಂಡ್ನಲ್ಲಿ ಶೂಟಿಂಗ್